ಇವರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ. ಒಂದು ಕೆಲಸನೂ ಮಾಡಲ್ಲ ಮನೇಲಿ, ಆ ಕಡೆ ಓದ್ಕೊಳ್ಳೋದು ಇಲ್ಲ. ಯಾವಾಗಲೂ ಹರಟೆ ಹೊಡ್ಕೊಂಡು ಕೂತಿರ್ತಾರೆ ಟಿ ವಿ ಮುಂದೆ, ಇಲ್ಲ ರೂಮಲ್ಲಿ ಹೋಗಿ ಓದ್ತೀವಂತ ನಾಟಕ ಮಾಡಿಕೊಂಡು ರೂಮಲ್ಲೇ ಕೂತ್ಕೊಂಡಿರ್ತಾರೆ. ಇವತ್ತು ಸರಿಯಾಗಿ ಕೆಲಸ ಮಾಡಿಸ್ತೀನಿ ನಿಮಗೆ. ಏನಾಯ್ತು ಪಾರ್ವತಿ, ಯಾಕೆ ಡಲ್ ಆಗಿದೆಯಾ? ಯಾಕೋ ಗೊತ್ತಿಲ್ಲ ಪ್ರಿಯಾ, ಅದೇನು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ನೋಡಿದರೆ ಟ್ಯಾಬ್ಲೆಟ್ ಎಲ್ಲ ತೊಗೊಳೋದು ತುಂಬ ಇದೆ. ಆ ಕಡೆ ಊಟನೂ ಸೇರ್ತಾ ಇಲ್ಲ. ತಿನ್ಬೇಕಂದ್ರೇ ವಾಂತಿ ಬಂದಂಗೆ ಆಗ್ತಾ ಇದೆ. ಅತ್ತೆ, ಹೋಗಿ ಪಾರ್ವತಿಗೆ ಆ್ಯಪಲ್ ಜ್ಯೂಸ್ ಮಾಡ್ಕೊಂಬನ್ನಿ. ಏನು ಇವಳು ನನಗೆ ಆರ್ಡ್ರ್ ಮಾಡ್ತಾ ಇದ್ದಾಳೆ? ಏನತ್ತೆ ಹಂಗೆ ಬಾಯಿ ತಗೊಂಡು ನೋಡ್ತಾ ಇದ್ದೀರಾ? ಹೋಗಿ ಪಾರ್ವತಿಗೆ ಯಾಕೋ ಹೊಟ್ಟೆ ತೊಳಸ್ದಂಗೆ ಆಗ್ತಾ ಇದೆ ಅಂತೆ, ಏನೂ ಊಟ ಸೇರ್ತಾ ಇಲ್ಲ. ಅದಕ್ಕೆ ಆ್ಯಪಲ್ ಜ್ಯೂಸ್ ಮಾಡ್ಕೊಂಬನ್ನಿ. ಅದೇ ನಿಮ್ಮ ಮಗಳೇನಾದರೂ ಪ್ರೆಗ್ನೆಂಟ್ ಆಗಿದ್ರೆ ನೀವು ಇದೇ ಥರ ನಿಂತ್ಕೊಂಡು ನೋಡ್ತಾ ಇದ್ರಾ? ಹೋಗಿ ಜ್ಯೂಸ್ ಎಲ್ಲ ಮಾಡ್ಕೊಂಬಂದು ತಂದು ಕುಡಿಸ್ತಾ ಇದ್ರೆ ತಾನೇ ಊಟ ಸೇರಿಲ್ಲ ಅಂದರೆ. ಸೊಸೆನ ಕೂಡ ಮಗಳ ಥರನೇ ನೋಡ್ಕೋಬೇಕು. ಹೋಗಿ ನೀವು ಜ್ಯೂಸ್ ಮಾಡ್ಕೊಂಬನ್ನಿ. ಇಷ್ಟೊತ್ತು ಅಡುಗೆ ಎಲ್ಲ ಮಾಡೋಕ್ಕಿದ್ದಲ್ದೆ ಇವಾಗ ಜ್ಯೂಸ್ ಬೇರೆ ಮಾಡ್ಕೊಂಬರ್ಬೇಕಂತೆ. ರಾಧಿಕಾ, ದೀಪಾ, ನೀವೇನು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಹೋಗಿ ನಿಮ್ಮಮ್ಮನಿಂದೆ ಜ್ಯೂಸ್ ಮಾಡೋದಿಲ್ಲ ಹಂಗಂತ ಕಲ್ತ್ಕೊಳ್ಳಿ. ನಿಮಗೆ ಅದು ಕಟ್ ಮಾಡೋಕ್ಕೂ ಬರುತ್ತಾ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಹೋಗಿ ಕಲ್ತ್ಕೊಳ್ಳಿ. ಹಂಗೆ ಬರಬೇಕಾದ್ರೆ ಕ್ಯಾರೆಟ್ ಕಟ್ ಮಾಡ್ಕೊಂಡು ತೊಗೊಂಬನ್ನಿ. ಏನೋ ನಾನು ಜ್ಯೂಸ್ ಮಾಡ್ಕೊಂಬರ್ಬೇಕಾ? ಅದೆಲ್ಲ ಆಗಲ್ಲ. ಏನು ರಾಧಿಕಾ ನೀನು ಏನು ಹೇಳಿದ್ರು ಅದು ಬರಲ್ಲ ಇದು ಬರಲ್ಲ, ಅದು ಮಾಡಲ್ಲ ಇದು ಮಾಡಲ್ಲ ಅಂತಿದ್ಯಾ? ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನೆಟ್ಟಿಗೆ ಓದ್ಕೊಂಡು ಪಾಸ್ ಆಗೋಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಮನೆ ಕೆಲಸನಾದರೂ ಮಾಡೋಕ್ಕಾಗಲ್ವ ನಿನಗೆ? ನಿಂಗೆ ಮದುವೆ ಆಗಿದೆ ತಾನೇ? ಆದರೂ ಮತ್ತೆ ನೀನು ಯಾಕೆ ಅತ್ತೆ ಮನೆಗೆ ಹೋಗಿಲ್ಲ, ಇಲ್ಲೇ ಇದೆಯಲ್ಲ? ಪ್ರಿಯಾ, ಸುಮ್ಮನಿರು. ಇದರಲ್ಲಿ ಸುಮ್ಮನಿರೋಕ್ಕೇನಿದೆ? ಮದುವೆ ಆದಮೇಲೆ ಎಲ್ಲರೂ ಅತ್ತೆ ಮನೆಗೆ ಹೋಗ್ತಾ ಇರ್ತಾನೆ. ನಾನು ನಮ್ಮ ಮನೆಯೆಲ್ಲ ಬಿಟ್ಟು ಬಂದಿದ್ದೀನಪ್ಪ ಮದುವೆ ಆದ ತಕ್ಷಣ. ಮತ್ತು ಈ ಹುಡುಗಿ ಏನು ತುಂಬ ದಿನ ಆಯಿತು ಇಲ್ಲೇ ಇದ್ದಾಳೆ. ನಮ್ಮ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಫಿಕ್ಸ್ ಆದಾಗಿಂದ ಇಲ್ಲೇ ಇದ್ದಾಳಲ್ಲ, ಯಾಕೆ ಇನ್ನೂ ಹೋಗ್ತಾ ಇಲ್ಲ ಅತ್ತೆ ಮನೆಗೆ? ಅದು ಅಲ್ಲದೆ ಇವರು ಕಿರಣ್ ಅವ್ರ ಹಸ್ಬೆಂಡ್ ಕೂಡ ಇಲ್ಲೇ ಇದ್ದಾರಪ್ಪ. ನಾವು ಮದುವೆ ಫಿಕ್ಸ್ ಆದಾಗಿಂದ ಇಲ್ಲೇ ಇದ್ದಾರೆ ಇವರು. ಅದಕ್ಕೆ ನಂಗೆ ಡೌಟ್ ಬಂತು, ಯಾಕೆ ಇಲ್ಲೇ ಇದ್ದಾರೆ, ಇನ್ನು ಅತ್ತೆ ಮನೆಗೆ ಯಾಕೆ ಹೋಗಿಲ್ಲ ಅಂತ ಕೇಳ್ತಾ ಇದ್ದೀನಿ. ಇದ್ರಿಗೇನಿದೆ ತಪ್ಪು? ಅದು ಅಲ್ಲದೆ ನಮ್ಮಿಬ್ಬರು ಮದುವೆ ಆಗಿ ಒಂದು 4-5 ದಿನ ಮೇಲೇ ಆಗ್ತಾ ಬಂತು, ಇನ್ನೇನು ಒಂದು ವಾರನೇ ಆಗಕ್ಕೆ ಬಂತು. ಆದರೂ ಇವ್ರು ಇನ್ನೂ ಇಲ್ಲೇ ಇದ್ದಾರಲ್ಲ, ಇದರಲ್ಲಿ ಕೇಳೋದ್ರಲ್ಲಿ ಏನು ತಪ್ಪಿದೆ? ನವೀನ್, ನೀನು ಸ್ವಲ್ಪ ಸುಮ್ಮನೆ ಇರು. ಪ್ರಿಯಾ ಸರಿಯಾಗಿ ಮಾತಾಡ್ತಾ ಇದ್ದಾಳೆ. ನಮ್ಮ ಕೈಲಂತೂ ಏನು ಕಿಸ್ಸೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಪ್ರಿಯಾನಾದರೂ ಸರಿಯಾಗಿ ಮಾತಾಡ್ತಿದ್ದಾಳಲ್ಲ, ಮಾತಾಡೋಕ್ಕೆ ಬಿಡು. ಅದು ಕರೆಕ್ಟೇ ಅಣ್ಣ, ಪ್ರಿಯಾನೇ ಸರಿ ಇವ್ರಿಗೆ. ಅಂದರೆ ನಮ್ಮದು ಎಕ್ಸಾಮ್ಸ್ ಎಲ್ಲ ಇತ್ತಲ್ಲ, ಹಂಗಾಗಿ. ಎಕ್ಸಾಮ್ಸ್ ಇದ್ರೆ ಏನಾಯಿತು? ಇಲ್ಲಿ ಓದೋದೇ ಅಲ್ಲಿ ಓದ್ತೀರಪ್ಪ, ಅಲ್ಲೇ ಅತ್ತೆ ಮನೇಲಿ ಇದ್ಕೊಂಡು ಓದ್ಕೊಂಡು ಅಲ್ಲೇ ಹೋಗಿ ಎಕ್ಸಾಮ್ಸ್ ಬರೆದು ಅಂದರೆ ಆಗಲ್ವಾ? ಇವಳೇನಪ್ಪ ಇಷ್ಟು ಜೋರಿದ್ದಾಳೆ, ನನಗೂ ಯಾಕೆ ಮನೇಲಿದ್ದಾನೆ ಇವನು ಅಂತ ಕೇಳ್ತಾ ಇದ್ದಾಳೆ. ಏನಾದರೂ ಒಂದು ಕವರ್ ಮಾಡಬೇಕು. ಅದು ಮದುವೆ ಇತ್ತಲ್ಲ, ಹಂಗಾಗಿ ಎಲ್ಲರೂ ಒಂದು ವಾರ ಇದ್ದೋಗಿ ಅಂತ ಕೇಳ್ಕೊಂಡ್ರಾ, ಹಂಗಾಗಿ ಉಳ್ಕೊಂಡಿವಿ ಇಲ್ಲೇ. ಯಾರೇ ಆಗಲಿ ಮಾತಿನ ವರ್ಷಗೆ 1-2 ದಿನ ಇದ್ದು ಹೋಗಿ ಅಂತಲೇ ಹೇಳೋದು. ಹಂಗಂತ ಹಂಗೆ ಇದ್ಬಿಡ್ತಾರ ಯಾರನ್ನ? ಫಸ್ಟ್ ಟೈಮ್ ಇಲ್ಲಿ ಯಾಕಾದರೂ ಇದೀನ ಅಂತ ಅನಿಸ್ತಾ ಇದೆ. ಇಲ್ಲಿವರೆಗೂ ನಂಗೆ ಯಾರು ಹೋಗು ಅಂತನೂ ಇರ್ತಿರ್ಲಿಲ್ಲ, ಇಲ್ಲಿ ಯಾಕಿದೆಯಾ ಅಂತಲೂ ಕೇಳ್ತಾ ಇರಲಿಲ್ಲ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿಲ್ಲ, ಆರಾಮಾಗಿದ್ದೆ. ಇಲ್ಲೇ ಹೆಂಗೋ ಒಂದು ಟೈಮ್ ಕಳಿಯೋಣ, ದಿನಗಳು ದುಡೋಣ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ನಮ್ಮಮ್ಮ ಆದರೆ ದುಡ್ಡು ಹಿಡ್ಕೊಂಡು ದುಡ್ಡು ಕೇಳ್ತಾಳೆ. ದಿನ ದುಡ್ಡು ತಂದು ಕೊಟ್ರೆ ಊಟ ಹಾಕ್ತೀನಿ ಅಂತ ಅಲ್ಲಿ ಕಟ್ಮಿಟ್ ಮಾಡಿಬಿಡ್ತಾರೆ. ಆದರೆ ಇಲ್ಲಿ ಅಳಿಯ ಅಂತಂದೇಳಿ ಏನು ದುಡ್ಡು ಕೇಳಲ್ಲ. ಚೆನ್ನಾಗಿ ಊಟ ಮಾಡಾಕ್ತಾಯಿದ್ರು, ತಿಂತ ಆರಾಮಾಗಿದ್ದೆ. ಈಗ ನೋಡಿದ್ರೆ ಈ ಹುಡುಗಿ ಮುಖದ ಮೇಲೇ ಕೇಳ್ತಾ ಇದ್ದಾಳೆ, ಯಾಕೆ ಇಲ್ಲಿದ್ದೀರಾ, ನಾಚಿಕೆ ಆಗಲ್ವಾ ಅನ್ನೋ ಥರ ಮಾತಾಡ್ತಿದ್ದಾಳೆ. ಅಲ್ಲ ಅದಕ್ಕೆ ಇದು ನಮ್ಮ ತವ್ರ ಮನೆ, ನಾವು ಎಷ್ಟು ದಿನ ಬೇಕಾದರೂ ಇರ್ತೀವಿ. ನಮ್ಮಪ್ಪ ನಮ್ಮಮ್ಮನೇ ಏನು ಅಂದಿಲ್ಲ. ನೀವು ಈ ಥರ ಕೇಳೋದು ಸರಿ ಇಲ್ಲಪ್ಪ. ನಿನ್ನೆ ಮನೆ ಬಂದಿದ್ದೀರಾ, ಆಗಲೇ ನಮ್ಮ ಮನೆ ಬಿಡಿಸೋ ಪ್ಲ್ಯಾನಲ್ಲಿದ್ದೀರಾ ಅಂತ ಕಾಣಿಸುತ್ತೆ. ಅಯ್ಯೋ, ನಾನು ಯಾವಾಗ ಹೇಳ್ದೆ ಮನೆ ಬಿಟ್ಟು ಹೋಗಂತ? ನಾನು ಒಂದು ಮಾತಾಡಿದ್ರೆ ನೀನು ಇನ್ನೊಂದು ತಿಳ್ಕೊತೀಯ ನೋಡಪ್ಪ. ಸರಿ, ಹಂಗಾದ್ರೆ ನನಗೂ ಈಗ ಮದುವೆ ಆಗಿದೆಯಲ್ಲ, ನನಗೂ ತವ್ರ ಮನೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಹಂಗಂತೇಳಿ ನಾನು ನನ್ನ ಗಂಡನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ಲಾ? ಹಂಗೆ ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರ, ಅತ್ತೆ ಮಾವ? ಪ್ರಿಯಾ, ಹೋಗ್ಲಿ ಬಿಡಮ್ಮ. ಅದೇನೋ ಎಕ್ಸಾಮ್ಸ್ ಮುಗಿದ್ಮೇಲೆ ಹೋಗ್ತಾರೆ. ಮದುವೆ ಇತ್ತಲ್ಲ, ಹಂಗಾಗಿ ಏನೋ ಹಂಗೆ ಇಟ್ಕೊಂಡಿದ್ವಿ. ಇನ್ನೇನು ಎಕ್ಸಾಮ್ಸ್ ಮುಗಿಸ್ಕೊಂಡು ಹೋಗ್ಲಿ ಬಿಡು ಅಂತ ಸುಮ್ಮನಾಗಿದ್ವಿ. ಹೋಗ್ಲಿ ಬಿಡಮ್ಮ. ಸರಿ ಬಿಡಿ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಾನಾದರೂ ಯಾಕೆ ಮಾತಾಡಿ ಕೆಟ್ಟೊಳಗಬೇಕು? ಅಡುಗೆ ಮಾಡೋದು ನೀವು, ತಿಂದು ಕೂತ್ಕೊಳ್ಳೋದು ಅವರು, ಇದ್ರಲ್ಲಿ ನಂದೇನು ಹೋಗೋದಿದೆ? ಆ ಜ್ಯೂಸ್ನ ಪಾರ್ವತಿ ಕೊಡಿ, ಮತ್ತೆ ಫ್ರೆಶ್ ಇದ್ದಾಗಲೇ ಕುಡಿಬೇಕು, ಆಮೇಲೆ ಚೆನ್ನಾಗಿರಲ್ಲ. ಇದೇನಿದು ಜ್ಯೂಸ್ ಇಷ್ಟೊಂದು ಕೋಲ್ಡ್ ಆಗಿದೆ? ನೀವು ಐಸ್ ಹಾಕಿದ್ದೀರಾ ಅಂತ ಕಾಣಿಸುತ್ತೆ. ಇರಿ ಒಂದು ಸಿಪ್ ನೋಡ್ತೀನಿ ಸ್ಪೂನಲ್ಲಿ. ಅಯ್ಯಯ್ಯಪ್ಪ, ಇದೇನಿದು ಶುಗರು ಇಂಥ ಪೈ ಹಾಕಿದ್ದೀರಾ? ಅಯ್ಯೋ, ಸ್ವಲ್ಪನೂ ಚೆನ್ನಾಗಿಲ್ಲ. ಅದ್ರಲ್ಲಿ ಬೇರೆ ಎಷ್ಟೊಂದು ಐಸ್ ಹಾಕ್ಬಿಟ್ಟಿದ್ದೀರಾ. ಆ ಐಸ್ಗೆ ಅಲ್ಲೆಲ್ಲ ಫ್ರೀಸ್ ಆಗಿ ಹೋಗ್ಬಿಡ್ಬೇಕು. ಇಂಥ ಪರಿ ಶುಗರ್ ಹಾಕ್ತಾರಾ, ಐಸ್ ಎಲ್ಲ ಹಾಕ್ತಾರಾ? ಅದು ಪ್ರೆಗ್ನೆಂಟ್ ಇದ್ದಾಳೆ, ಸ್ವಲ್ಪ ನೋಡ್ಕೊಂಡು ಮಾಡೋಕ್ಕಾಗಲ್ವಾ? ಇದರಲ್ಲಿ ತುಂಬ ಶುಗರ್ ಇದೆ, ಮತ್ತು ಐಸ್ ಬೇರೆ ತುಂಬ ಜಾಸ್ತಿ ಹಾಕಿದ್ದೀರಾ. ಹಂಗಾಗಿ ಪಾರ್ವತಿ ಕುಡಿಯೋದು ಅವಳ ಹೆಲ್ತಿಗೆ ಒಳ್ಳೇದಲ್ಲ. ಇದನ್ನು ನಾನೇ ಕುಡಿತೀನಿ. ನೀವು ಇನ್ನೊಂದು ಥರ ಜ್ಯೂಸ್ ಮಾಡ್ಕೊಂಬನ್ನಿ. ಆ್ಯಪಲ್ ಹಾಕಿ, ಶುಗರ್ ಏನೋ ಹಾಕಬೇಡಿ. ಅದ್ರಲ್ಲಿ ಬೇಕಾದರೆ ಸ್ವಲ್ಪ ಮಿಲ್ಕ್ ಹಾಕಿ, ಹಾಲು ಹಾಕ್ಬಿಟ್ಟು ಬೇಕಾದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಹಾಕಿ, ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಬನ್ನಿ. ಕಷ್ಟಪಟ್ಟು ಮಾಡ್ಕೊಂಬಂದಿದ್ದೀನಿ. ಒಂದು ಸರಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಈಗ ಮತ್ತೆ ಇನ್ನೊಂದು ಸರಿ ಮಾಡ್ಕೊಂಬ ಅಂತಿದ್ದಾಳಲ್ಲ. ಅಲ್ಲ, ನಾನು ಏನು ಅಂದ್ಕೊಂಡ್ಬಿಟ್ಟಿದ್ದಾಳೆ? ಅತ್ತೆ ಅಂದ್ಕೊಂಡಿದ್ದಾಳ, ಈ ಮನೆ ಕೆಲಸದವಳು ಅಂದ್ಕೊಂಡಿದ್ದಾಳ? ಇರಲಿ.
ಇಲ್ಲೇ ಇದ್ದರೆ ನಮಗೂ ಏನಾದರೂ ಕೆಲಸ ಹೇಳ್ಬಿಡ್ತಾಳೇನೋ. ಹೋಗೋದೇ ಒಳ್ಳೆಯದು. ಎಲ್ಲಿಗೆ ಹೋಗ್ತೀರಾ? ನನ್ನ ಕಣ್ ತಪ್ಪಿಸಿ ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಇದೇ ಮನೇಲೇ ಇರ್ತೀರ ತಾನೇ? ಬರ್ತೀನಿ ನಿಮ್ಮ ಹತ್ರ. ವೆಯ್ಟ್ ಆ್ಯಂಡ್ ಸಿ. ಅಯ್ಯೋ ಅತ್ತೆ, ಹೋಗಿ ಹೇಳಿ, ಎಷ್ಟೊತ್ತಾಯ್ತು ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ? ಹೋಗಿ ತೊಗೊಂಬನ್ನಿ. ಪಾಪ ಪಾರ್ವತಿ ನೋಡಿ ಅವಾಗಿಂದ ಮುಖ ಎಷ್ಟು ಡಲ್ ಮಾಡ್ಕೊಂಡಿದ್ದಾಳೆ. ಅವಳಿನ ಟ್ಯಾಬ್ಲೆಟ್ ತೊಗೋಬೇಕು, ಲೇಟ್ ಆಗಲ್ವಾ? ಅದಕ್ಕೆ ಹೋಗಿ ಬೇಗ ಜ್ಯೂಸ್ ಮಾಡ್ಕೊಂಬನ್ನಿ. ಹೇಳಿದ್ನಲ್ಲ ಅದೇ ಥರ ಮಾಡ್ಕೊಂಬನ್ನಿ. ಐಸ್ ಹಾಕಬೇಡಿ, ಶುಗರ್ ಹಾಕಬೇಡಿ, ಓನ್ಲಿ ಆ್ಯಪಲ್ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಮಿಲ್ಕು ಇಷ್ಟೇ ಹಾಕ್ಕೊಂಡು ತೊಗೊಂಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಿಂಗೆ ಮಾಡ್ಕೊಂಡು ತೊಗೊಂಬರ್ಬೇಕು. ಮತ್ತೆ ಏನಾದರೂ ಶುಗರು ಅದು ಇದು ಹಾಕಿದ್ರು ಮತ್ತೆ ಇನ್ನೊಂದ್ಸರಿ ಮಾಡಿಸ್ತೀನಿ, ನಿಮ್ಮ ಇಷ್ಟ. ಈ ಪ್ರಿಯಾ ನೋಡ್ತಾ ಇದ್ರೆ ನಂಗೆ ಸ್ವಲ್ಪ ಧೈರ್ಯ ಬರ್ತಾ ಇದೆ. ನನ್ನ ಹೆಂಡ್ತಿನ ಆರಾಮಾಗಿ ಮನೇಲಿ ಬಿಟ್ಟು ಹೋಗ್ಬೋದು ಅನ್ನೋ ಧೈರ್ಯ ಬರ್ತಾ ಇದೆ. ಇಲ್ಲ ಅಂದಿದ್ರೆ ಈ ಪಾರ್ವತಿನೂ ಸರಿಯಾಗಿ ಟ್ಯಾಬ್ಲೆಟ್ ಹಾಕ್ಕೊಳ್ಳಲ್ಲ, ಊಟನೂ ಸರಿಯಾಗಿ ಮಾಡಲ್ಲ, ಆ ಕಡೆ ನಮ್ಮಮ್ಮ ನಮ್ಮ ತಂಗಿರೂ ಸರಿಯಾಗಿ ನೋಡ್ಕೊಳ್ಳಲ್ಲ. ಹೆಂಗಪ್ಪ ಅಂತ ಚಿಂತೆ ಆಗಿತ್ತು. ಈಗ ಈ ಪ್ರಿಯಾಂಕ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಚೆನ್ನಾಗಿ ನೋಡ್ಕೊತಿದ್ದಾಳೆ ನನ್ನ ಹೆಂಡ್ತಿನ. ಪ್ರಿಯಾಂಕಾ, ನಂಗೊಂದು ಸಣ್ಣ ಹೆಲ್ಪ್ ಮಾಡ್ತೀಯಾ? ಅದೇನು ಬಾವಾ, ಏನಂತ ಹೇಳಿ, ನಾನು ಮಾಡ್ತೀನಿ ಖಂಡಿತ. ಅದು ನಾನು ಆಫೀಸ್ಗೆ ಹೋಗ್ಬಿಡ್ತೀನಲ್ಲ, ಅದಾದಮೇಲೆ ಪಾರ್ವತಿ ತನ್ನ ಬಗ್ಗೆ ತಾನು ಏನು ಕೇರ್ ಮಾಡ್ಕೊಳ್ಳಲ್ಲ. ಹಾಂ ಬಾವಾ, ಆ ವಿಷಯ ನನಗೂ ಗೊತ್ತು. ಅದಕ್ಕೆ ನೀನು ಪಾರ್ವತಿನ ಸ್ವಲ್ಪ ನೋಡ್ಕೋತಿರ್ತೀಯಾ? ಅಂದರೆ ಅವಳು ಟ್ಯಾಬ್ಲೆಟ್ ಹಾಕೋತಿದ್ದಾಳಾ ಇಲ್ವಾ, ಅಥವಾ ಟೈಮ್ ಸರಿ ಊಟ ಮಾಡ್ತಾ ಇದ್ದಾಳಾ ಇಲ್ವಾ, ಇದನ್ನೆಲ್ಲ ಸ್ವಲ್ಪ ನೋಡ್ಕೋತೀಯಾ? ಇಷ್ಟೆಲ್ಲ ಹೇಳಿದ್ದೀನಲ್ಲ, ಏನು ಕೆಲಸ ಮಾಡಿದೆ, ಆರಾಮಾಗಿ ರೆಸ್ಟ್ ಮಾಡು, ಈ ಥರ ಎಲ್ಲ ನೀನು ಹೆಲ್ತ್ ನೋಡ್ಕೊ ಅಂತ ಹೇಳಿದ್ರು ಕೂಡ ಮನೇಲಿ ಏನಾದರೂ ಒಂದು ಕೆಲಸ ಮಾಡೋಕೆ ಹೋಗ್ತಾ ಇರ್ತಾಳೆ. ಅದಕ್ಕೆ ಒಂದು ವೇಳೆ ಆ ಥರ ಏನಾದರೂ ಕೆಲಸ ಮಾಡೋಕೆ ಹೋದ್ರೆ ಅಥವಾ ಏನಾದರೂ ಟ್ಯಾಬ್ಲೆಟ್ ಹಾಕೊಳ್ಳಲ್ಲ ಅಂದರೆ ಮುಖಕ್ಕೊಂದು ಹೊಡೆದಾದ್ರೂ ಪರವಾಗಿಲ್ಲ, ಆ ಟ್ಯಾಬ್ಲೆಟ್ಸ್ ಹಾಕ್ಸು. ಮತ್ತೆ ಏನಾದರೂ ಕೆಲಸ ಮಾಡೋಕೆ ಹೋದ್ರೆ ಮಾಡಿಸ್ಬೇಡ ದಯವಿಟ್ಟು. ಇದೊಂದು ನನ್ನ ರಿಕ್ವೆಸ್ಟ್ ಅಂತ ಅನ್ಕೊಂಡ್ಬಿಡು. ನಂಗೆ ಇದೊಂದು ಸಹಾಯ ಮಾಡ್ತೀಯಾ ಪ್ರಿಯಾಂಕಾ? ಅಯ್ಯೋ ಬಾವಾ, ನೀವು ಇದನ್ನೆಲ್ಲ ಇಷ್ಟೆಲ್ಲ ಕೇಳ್ಕೊಬೇಕಾ? ಅದ್ರ ಬಗ್ಗೆ ನೀವೇನು ಟೆನ್ಷನ್ ಇಟ್ಕೋಬೇಡಿ. ಪಾರ್ವತಿ ನನ್ನ ಅಕ್ಕ ಇದ್ದಂಗೆ, ಸ್ವಂತ ಅಕ್ಕ ಇದ್ದಂಗೆ. ನಾನು ಅವಳು ಯಾವತ್ತೂ ಬೇರೆಯವ್ರ ಥರ ನೋಡಿಲ್ಲ. ಅವಳು ಟ್ಯಾಬ್ಲೆಟ್ ಹಾಕ್ಕೊಳ್ಳೋದಾಗಲಿ, ಊಟ ಮಾಡೋದಾಗಲಿ, ಫ್ರೂಟ್ಸು ಈ ಥರ ಎಲ್ಲ ನಾನೆಲ್ಲ ನೋಡ್ಕೋತೀನಿ. ಟೈಮ್ ಸರಿಯಾಗಿ ಎಲ್ಲ ತಿನ್ನಿಸ್ತೀನಿ, ಟ್ಯಾಬ್ಲೆಟ್ಸ್ ಹಾಕ್ಸ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಪಾರ್ವತಿಗೆ ಇದು ಕ್ಯಾರೆಟ್ ಆಗಲಿ, ಬೀಟ್ರೂಟ್ ಆಗಲಿ, ಈ ಥರದ್ದು, ಮತ್ತು ಏನಾದರೂ ಆ್ಯಪಲ್ ಆಗಲಿ, ಫ್ರೂಟ್ಸ್ ಆಗಲಿ, ಅದನ್ನೆಲ್ಲ ಹಂಗೆ ತಿಂತಾ ಇಲ್ಲ ಅವಳು. ಸ್ವಲ್ಪ ವಾಂತಿ ಬಂದಂಗೆ ಆಗ್ತಾ ಇದೆನೋ ಗೊತ್ತಿಲ್ಲ. ಜ್ಯೂಸ್ ಮಾಡಿ ಕುಡಿಸಿದ್ರೆ ಕುಡಿತಾ ಅಂತ ಕಾಣಿಸುತ್ತೆ. ನೋ ವರೀಸ್, ಅತ್ತೆ ಕೈಲಿ ಚೆನ್ನಾಗಿ ಜ್ಯೂಸ್ ಮಾಡಿ ಟೈಮ್ ಸರಿಗೆ ಕುಡಿಸ್ತೀನಿ, ಮತ್ತು ಟ್ಯಾಬ್ಲೆಟ್ ಎಲ್ಲನೂ ಹಾಕಿಸ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ನೀವು ಆರಾಮಾಗಿ ಆಫೀಸ್ಗೆ ಹೋಗಿ ಬನ್ನಿ. ಪಾರ್ವತಿನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ನಂಗೆ ತುಂಬ ಖುಷಿ ಆಗ್ತಿದೆ. ಅವಳು ಪ್ರೆಗ್ನೆಂಟ್ ಅಂತ ಹೇಳಿದಾಗ ಎಷ್ಟು ಖುಷಿಯಾಗಿತ್ತೋ ಅಷ್ಟೇನೂ ಭಯ ಇತ್ತು ನನಗೆ. ಅವಳು ಹೆಂಗಪ್ಪ ನೋಡ್ಕೊಳ್ಳೋದು, ಆಫೀಸ್ಗೆಲ್ಲ ಹೋಗ್ತಾ ಇರ್ತೀನಿ, ಮನೇಲಿ ಹೆಂಗಿರ್ತಾಳೋ ಏನೋ ಅಂತ ಸ್ವಲ್ಪ ಟೆನ್ಷನ್ ಆಗಿತ್ತು. ಈಗ ನಂಗೆ ಆ ಭಯನೂ ಇಲ್ಲ, ಡಬಲ್ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಇದರಲ್ಲಿ ಇಷ್ಟೊಂದು ಥ್ಯಾಂಕ್ಸ್ ಹೇಳೋದೇನಿದೆ ಬಾವ? ನಾನೇನಾದರೂ ಅಡುಗೆ ಮಾಡಾಕ್ತೀನ ಅಥವಾ ನಾನೇನಾದರೂ ಜ್ಯೂಸ್ ಮಾಡ್ತೀನಾ, ಎಲ್ಲ ಅತ್ತೆ ನೋಡ್ಕೋತಾರಲ್ವಾ. ನಾನು ಜಸ್ಟ್ ಅವಳು ಹತ್ರ ಇದ್ದು ಅವಳು ತಿಂತಾ ಇದ್ದಾಳಾ ಇಲ್ವಾ, ಟ್ಯಾಬ್ಲೆಟ್ಸ್ ಹಾಕೋತಿದ್ದಾಳಾ ಇಲ್ವಾ ಅಂತ ಜಸ್ಟ್ ಚೆಕ್ ಮಾಡೋದಲ್ವಾ. ಇದರಲ್ಲಿ ಏನು ನನಗೂ ತೊಂದರೆ ಇಲ್ಲ, ನಾನು ಆರಾಮಾಗಿ ನೋಡ್ಕೋತೀನಿ. ತಗೋಮ್ಮ ಪಾರ್ವತಿ. ನಂಗೆ ನಮ್ಮ ಅತ್ತೆ ಅಂದರೆ ತುಂಬ ಅಭಿಮಾನ. ಅವ್ರ ಜೊತೆ ಚೆನ್ನಾಗಿರ್ತೀನಿ. ನಮ್ಮ ಅಮ್ಮನ ಜೊತೆ ಹೇಗಿರ್ತೀನೋ ಅದೇ ಥರ ನಮ್ಮ ಅತ್ತೆ ಜೊತೆನೂ ಇರ್ತೀನಿ. ಬಂಗಾರ, ನನ್ನ ಮುದ್ದಿನ ಸೊಸೆ ನೀನು. ರಾಧಿಕಾ, ದೀಪಾ, ಎಲ್ಲಿದ್ದೀರಾ? ಬನ್ನಿ. ಏನದಕ್ಕೆ? ನಾವು ಓದ್ಕೋತಾ ಇದ್ವಿ. ನೀವು 3 ಜನನೂ ಮನೆ ಕೆಲಸ ಎಲ್ಲ ಪಟಪಟ ಅಂತ ಮಾಡಿಬಿಡಿ. ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡಿ. ನಾನು ಪಾರ್ವತಿ ಜೊತೆ ಇದ್ದು ಅವಳು ಸರಿಯಾಗಿ ಊಟ ಮಾಡ್ತಾ ಇದ್ದಾಳೆ ಇಲ್ಲ ಅಂತ ನೋಡ್ಕೋಬೇಕು. ಪಾಪ ತುಂಬ ವಾಮಿಟಿಂಗ್ಸ್ ಎಲ್ಲ ಆಗ್ತಾ ಇದೆಯಲ್ಲ, ಬೆಳಗ್ಗೆನೂ ಆಗಿತ್ತು. ಹಂಗಾಗಿ ಅವಳ ಹತ್ರನೇ ಇರ್ತೀನಿ ನಾನು. ನೀವೆಲ್ಲನೂ ಮನೆ ಕೆಲಸ ಬೇಗ ಬೇಗ ಮಾಡಿಬಿಡಿ. ಓದ್ಕೋತಿದ್ದೀನಿ ಅಂತ ಹೇಳ್ತಿದ್ಯಲ್ಲ ದೀಪಾ, ಮನೇಲಿ ಅಷ್ಟೊಂದು ಕೆಲಸ ಇಟ್ಕೊಂಡು ಓದ್ಕೋತಾ ಕೂತ್ರೆ ಹೇಗೆ? ಫಸ್ಟು ಮನೇಲೆಲ್ಲ ಕೆಲಸ ಮುಗಿಸ್ಕೋಬೇಕಪ್ಪ, ಅದಾದಮೇಲೆ ಓದ್ಕೋಬೇಕು. ಅಲ್ಲ, ಇದ್ರ ಮೈಯಾಗ ಏನಾದರೂ ಗಾಳಿ ಏನೋ ನೊಕ್ಕತ್ತ ಏನೋ. ಮಾರಮ್ಮ ಶುಂಕ್ಲಮ್ಮ ಇದ್ದಂಗೆ ಇದ್ದಾಳೆ, ಗಂಟಿಗೆ ಒಂದೊಂದು ಥರ ಆಡ್ತಾಳೆ. ಈಗ ನೋಡಿದ್ರೆ ನಮ್ಮಮ್ಮನ ಜೊತೆ ಇದ್ದಂಗೆ ಇರ್ತೀನಿ, ನಮ್ಮಮ್ಮನ ಥರ ಅಂತ ಹೇಳಿದ್ಲು. ಮತ್ತೀಗ ನೋಡಿದ್ರೆ ಹೋಗಿ ಕೆಲಸ ಮಾಡಿ ಅಂತ ಗದರಿಸ್ತಾ ಇದ್ದಾಳೆ. ಏನಪ್ಪ ಹೇಳೋದು ಈ ಹುಡುಗಿಗೆ? ಏನು ಮಕ ನೋಡ್ಕೊಂಡು ತಿಂದ್ಬಿಟ್ಟಿದ್ದೀರಲ್ಲ 3 ಜನನು? ಹೋಗಿ, ಇನ್ನೂ ಕೆಲಸ ತುಂಬ ಇದೆ. ಬಟ್ಟೆ ಒಗಿಬೇಕು, ಕಸ ಹೊಡಿಬೇಕು, ಬಂಡೆ ಒರೆಸ್ಬೇಕು, ಇನ್ನು ಅಡುಗೆ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಹಿಂಗೆ ಸುಮ್ಮನೆ ನಿಂತಿದ್ದೀರಲ್ಲ, ಹೋಗಿ 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 ಬೇಗ ಬೇಗ ಕೆಲಸ ಮಾಡ್ಕೊಂಡ್ರೆ ನಿಮಗೆ ತಾನೇ ಟೈಮ್ ಸೇವ್ ಆಗೋದು. ಅವಾಗ ನೀವು ಓದ್ಕೋಬೋದು. ಹೊಡಿ. ಈ ಸೋಡಾ ಬುಡ್ಡಿದು ಯಾಕೋ ಅತಿ ಆಯಿತು. ನಂಗೆ ಇಲ್ಲಿ ತವ್ರ ಮನೇಲೂ ತಪ್ತಾ ಇಲ್ಲ, ಅಲ್ಲಿ ಅತ್ತೆ ಮನೇಲೂ ತಪ್ಪಲ್ಲ ಕೆಲಸ ಮಾಡೋದು. ಎಲ್ಲ ಉಲ್ಟಪಟ್ಟ ಆಗ್ತಿದೆಯಲ್ಲ. ಬಾವಾ, ನೀವೇನು ಹೊರಡಿ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ಚೆನ್ನಾಗಿ ನೋಡ್ಕೋತೀನಿ. ರೀ, ನೀವು ಕೂಡ ಹೊರಡಿ, ಆಫೀಸಿಗೆ ಟೈಮ್ ಆಗ್ತಿದೆಯಲ್ಲ. ಹೋಗಿ ಬನ್ನಿ ಇಬ್ರು. ಪಾರ್ವತಿ ಪೂರ್ತಿ ಜವಾಬ್ದಾರಿ ನಂದೇ, ನೀವೇನು ತಲೆ ಕೆಡ್ಸ್ಕೊಬೇಡಿ. ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ಭಾರತದ ತ್ರಿವರ್ಣ ಧ್ವಜ ಸದಾ ಆಕಾಶದೆತ್ತರದಲ್ಲಿ ಹಾರ್ತಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಎಲ್ರಿಗೂ ಒಳ್ಳೆಯದಾಗಲಿ.